ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ನೀವೇನಾದರೂ ತಿರುಪತಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ತಿರುಪತಿಗೆ ಹೋದರೆ ಯಾವ ಗೆಸ್ಟ್ ರೂಮಲ್ಲಿ ಉಳ್ಕೋಬೇಕು ಅಂತ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ದೀರಾ? ಆ ಗೆಸ್ಟ್ ರೂಮ್ನ ಹೇಗೆ ಬುಕ್ ಮಾಡ್ಕೋಬೇಕು ಅಂತ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ದೀರಾ? ಎಲ್ಲದಕ್ಕೂ ಇಲ್ಲೊಂದು ಸೊಲ್ಯೂಷನ್ ಇದೆ ವೀಕ್ಷಕರೇ. ಯಾರ್ಯಾರೋ ರೂಮ್ ಬುಕ್ ಮಾಡೋಕ್ಕೆ ಹೋದ್ರೂ ನೀವು TTD ವೆಬ್ಸೈಟಲ್ಲಿ ನಿಮಗೆ ರೂಮ್ಗಳ ಅವೈಲಬಿಲಿಟಿ ಸಿಗ್ತಾ ಇಲ್ಲ ವೀಕ್ಷಕರೇ. ಆನೆಸ್ಟ್ಲಿ ಹೇಳ್ತೀನಿ, ಈ TTD ವೆಬ್ಸೈಟ್ಗಳಲ್ಲಿ ನಿಮಗೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಳಕ್ಕೆ ನೀವು ದರ್ಶನ ಟಿಕೆಟ್ ಇದೆಯಾ, ₹300 ದರ್ಶನ ಟಿಕೆಟ್ ಇದೆಯಾ, ನಿಮಗೆ ಆನ್ಲೈನಲ್ಲಿ ರೂಮ್ ಬುಕ್ ಮಾಡ್ಕೊಳಕ್ಕೆ ಸಿಗಲ್ಲ ವೀಕ್ಷಕರೇ. ಅದಕ್ಕೆ ನಮ್ಮ ಕರ್ನಾಟಕ ಭವನಲ್ಲಿ ನಿಮಗೆ ರೂಮ್ಗಳ ಅವೈಲಬಿಲಿಟಿ ಇರುತ್ತೆ ವೀಕ್ಷಕರೇ. ಅದನ್ನು ನೀವು ಬುಕ್ ಮಾಡ್ಕೋಬೋದು. ಅದನ್ನು ನೀವು 2 ಮಂತ್ಸಿಗೆ ಪ್ಲ್ಯಾನ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ನಾನು ಒಂದು 10-15 ಡೇಸಲ್ಲಿ ಟ್ರಾವೆಲ್ ಮಾಡ್ತೀನಿ ಅಂದರೆ ನಿಮಗೆ ರೂಮ್ಗಳು ಸಿಗಲ್ಲ ವೀಕ್ಷಕರೇ. ಅದಲ್ದಲೇ ನಿಮಗೆ ತಿರುಮಲ ಅಲ್ದಲೇ ತಿರುಪತಿಲಿ ಏನಾದ್ರು ರೂಮ್ಗಳು ಬೇಕಾ, ರೂಮ್ಗಳಿಗೆ ಮತ್ತೆ ಕಾಲ್ ಮಾಡಿ ಅವರಿಗೆ ಬುಕ್ ಮಾಡಬೇಕಾ, ಅದ್ರದ್ದು ಡೀಟೇಲ್ಸು ನಾನು ತೋರಿಸ್ಕೊಡ್ತೀನಿ ವೀಕ್ಷಕರೇ. ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇದನ್ನು ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಹೇಗೆ ಪ್ರೋಸೆಸ್ಸು ಕರ್ನಾಟಕ ಭವನಲ್ಲಿ ಯಾವ ರೂಮ್ಸ್ಗಳು ಬರ್ತವೆ, ಹೇಗೆ ಬುಕ್ ಮಾಡ್ಕೊಳೋದು, ಮತ್ತು ತಿರುಪತಿಲಿ ಹೇಗೆ ರೂಮ್ಸ್ಗಳಿದೆ, ಮತ್ತು ತಿರುಮಲದಲ್ಲಿ ನಿಮಗೆ 3 ಮಂತ್ಸಿಗಂತೂ ನಿಮಗೆ ರೂಮ್ ಸಿಗೋದೇ ಇಲ್ಲ ವೀಕ್ಷಕರೇ. ತಿರುಮಲ ಫುಲ್ ಬುಕ್ ಆಗಿರುತ್ತೆ. ತಿರುಪತಿ ನಿಮಗೆ ತುಂಬಾ ಅಕಾಮಿಡೇಷನ್ಸ್ ಇದ್ದಾವೆ, ಅದ್ರದ್ದು ನಿಮಗೆ ಡೀಟೇಲ್ಸ್ 1 by 1 ಶೇರ್ ಮಾಡ್ತಾ ಹೋಗ್ತೀನಿ ವೀಕ್ಷಕರೇ. ಇನ್ನು ಮೊದಲೇ ಹೇಳ್ದಂಗೆ ತಿರುಪತಿ ಇದು 2 ವೆಬ್ಸೈಟ್, ಒಂದು ವೆಬ್ಸೈಟ್ ಇದೆ ವೀಕ್ಷಕರೇ, ಇದು TTD ದೇವಸ್ಥಾನಂ ವೆಬ್ಸೈಟ್ ಇದೆ ಅವ್ರದ್ದು, ಗೌರ್ನಮೆಂಟ್ದು. ಈ TTD ವೆಬ್ಸೈಟ್ಗೆ ನೀವು ಹೋದರೆ ವೀಕ್ಷಕರೇ, ನೀವು ಆನ್ಲೈನಲ್ಲಿ ತಿರುಪತಿ ರೂಮ್ ಬುಕ್ಕಿಂಗ್ ಅಂತ ಹೊಡೆದ್ರೆ ಈ ವೆಬ್ಸೈಟ್ಗಳು ತೋರಿಸುತ್ತೆ. ಇಲ್ಲಿ ನಿಮಗೆ ಸ್ಪೆಸಿಫಿಕ್ ವೆಬ್ಸೈಟ್ಗಳ ಡೀಟೇಲ್ಸ್ ಬೇಕಂದ್ರೆ ಗೆಸ್ಟ್ ಹೌಸ್ಗಳು ರೂಮ್ ಬೇಕಾ ನೋಡಿ, ಇವೆಲ್ಲ ತಿರುಪತಿಲಿರೋ ಗೆಸ್ಟ್ ಹೌಸ್ಗಳು. ಮಾಧವಂ, ಶ್ರೀನಿವಾಸವಂ, ವೆಂಕಟೇಶ್ವರ ಧರ್ಮಸ್ಥಳ, ಇವೆಲ್ಲ ತಿರುಪತಿಲಿರೋಂಥ ಗೆಸ್ಟ್ ಹೌಸ್ಗಳು. ನೀವೇನಾದರೂ ತಿರುಪತಿಲೇ ಉಳ್ಕೊತೀನಿ, ಮಾರ್ನಿಂಗ್ ನಾನು ಟ್ರಾವೆಲ್ ಮಾಡ್ತೀನಿ 20-25 ಕಿಲೋಮೀಟರ್ಸ ತಿರುಮಲೆಗೆ ಅಂದರೆ ನೀವು ಇದು ಬೆಸ್ಟ್ ರೂಮ್. ಏನಕ್ಕೆ ಅಂದರೆ ನಿಮಗೆ ಇಲ್ಲಿ ₹50 ಆಗಲಿ, ₹100 ಆಗಲಿ, ₹400, ₹300, ₹600 ರೂಮ್ಗಳು ನಿಮಗೆ ಅವೈಲಬಿಲಿಟಿ ಸಿಗ್ತವೆ ವೀಕ್ಷಕರೇ ತಿರುಪತಿಲಿ. ಹಾಗಾಗಿ ನಿಮಗೆ ರೈಲ್ವೇಲಿ ಹೋಗೋದಿದ್ರೆ ರೈಲ್ವೆ ಸ್ಟೇಷನ್ ನಿಯರು ಸಿಗ್ತವೆ ಒಂದೊಂದು ಗೆಸ್ಟ್ ಹೌಸ್ಗಳು, ಅಥವಾ ನೀವು ಬಸ್ಸಲ್ಲಿ ಹೋಗಿದ್ರೆ ತಿರುಪತಿಯಿಂದ ಬಸ್ಸಲ್ಲಿ ನಿಮಗೆ ಅಲ್ಲೇ ತಿರುಪತಿ ನಿಯರು ತುಂಬಾ ಗೆಸ್ಟ್ ಹೌಸ್ ಸಿಗ್ತವೆ. ಅಲ್ಲ ನೀವು ತಿರುಪತಿಗೆ ಹೋಗಿ ಏನಾದ್ರು ಸ್ಟೆಪ್ಪಲ್ಲಿ ಹತ್ಕೊಂಡು ಹೋಗಿ ದೇವಸ್ಥಾನ ರೀಚ್ ಆಗ್ತೀನಿ ಅನ್ನೋರಿಗೆ ನೀವು ಮಾರ್ನಿಂಗ್ ತನಕ ಅಲ್ಲೇ ರೆಸ್ಟ್ ತೊಗೊಂಡು 4 ಗಂಟೆ 5 ಗಂಟೆಗೆ ಸ್ಟೆಪ್ ಹತ್ಕೊಂಡು ಹೋಗಿ ಅದು ಕೂಡ ನೀವು ಮಾಡ್ಬೋದು. ಹಾಗಾಗಿ ನಾನು ಇದೆಲ್ಲ ಗೆಸ್ಟ್ ಹೌಸ್ ಡೀಟೇಲ್ಸ್ಗಳು ಮತ್ತು ಅವ್ರ ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದೀನಿ. ಅವ್ರಿಗೆ ಕಾಲ್ ಮಾಡಿಕೊಂಡು ನೀವು ಕೇಳಿಕೊಂಡು ಬುಕ್ ಮಾಡ್ಕೊಬೋದು. ನಿಮಗೆ ತಿರುಮಲದಲ್ಲಿ ಸಿಗಲಿಲ್ಲ ಅಂದರೆ ವೀಕ್ಷಕರೇ, ನಮ್ಮ ಕರ್ನಾಟಕದಿಂದ ಯಾರ್ಯಾರು ಹೋಗ್ತಿದ್ರು ಅವರಿಗೆಲ್ಲ ಒಂದು ಕರ್ನಾಟಕ ಭವನ ಅಂತಲೇ ಅಲ್ಲಿ ಉದ್ಘಾಟನೆ ಮಾಡಿದ್ದಾರೆ ವೀಕ್ಷಕರೇ. ಆ ಕರ್ನಾಟಕ ಭವನದಲ್ಲಿ ನಿಮಗೆ 3 ಅಂದರೆ ಒಂದು ಹಳೆಬೀಡು ಬ್ಲಾಕು, ಇನ್ನೊಂದು ಐಹೊಳೆ ಬ್ಲಾಕು, ಹಳೆಬೀಡು ಕಾರ್ನರ್ ರೂಮ್ಸ್ಗಳು, ಮತ್ತು ಇನ್ನೊಂದು ಹಂಪಿ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3 ಅಂತ ಡಿಫ್ರೆಂಟ್ ನಿಮಗೆ ರೂಮ್ಸ್ಗಳನ್ನ ಅವೈಲಬಿಲಿಟಿ ಮಾಡಿದ್ದಾರೆ ವೀಕ್ಷಕರೇ. ಒಂದೊಂದಕ್ಕೂ ಒಂದೊಂದು ಕಾಸ್ಟ್ ಬರುತ್ತೆ. ಇಲ್ಲಿ ನಿಮಗೆ ಇದು ದೇವಸ್ಥಾನ ತಿರುಮಲದ ಇನ್ನೊಂದಿದೆ ವಿಷ್ಣು ನಿವಾಸ, ಇದು ನಿಮಗೆ ತಿರುಮಲದಲ್ಲಿ ಬರೋದು, ದೇವಸ್ಥಾನ ಪಕ್ಕನೇ ಇರೋದು. ಇಲ್ಲಿ ರೂಮ್ಸ್ಗಳು ಅವೈಲಬಿಲಿಟಿ. ಬಟ್ ಇದು ನೀವು ಈ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವೇನಾದರೂ ರೂಮ್ ಬುಕ್ಕಿಂಗ್ ಅಂತ ಹೊಡೆದ್ರೆ ನಿಮಗೆ 3 ಮಂತ್ಸು ಒಂದೇ ಒಂದು ಸೀಟು ಅವೈಲಬಿಲಿಟಿ ಸಿಗಲ್ಲ. ಹಾಗಾಗಿ ಇದ್ರ ಬಗ್ಗೆ ನಾನು ಏನು ಡೀಟೇಲ್ಸ್ ಹೇಳಕ್ಕೆ ಹೋಗಲ್ಲ. ಈ ಪರ್ಟಿಕ್ಯುಲರ್ ವೆಬ್ಸೈಟ್ದಲ್ಲಿ ಎಲ್ಲ ಇನ್ಫಾರ್ಮೇಷನ್, ಅಕಾಮಿಡೇಷನ್ ಆಗಲಿ, ಆನ್ಲೈನ್ ವರ್ಚುವಲ್ ಸೇವಾಸ್ ಆಗಲಿ, ಸ್ಪೆಷಲ್ ದರ್ಶನ ಬುಕ್ಕಿಂಗು ಅವೆಲ್ಲ ನಿಮಗೆ 3 ಮಂತ್ಸು ಸಿಗೋದೇ ಇಲ್ಲ ವೀಕ್ಷಕರೇ. ಐ ಆಮ್ ನಾಟ್ ಶೋರ್ ಯಾವ ಟೈಮಲ್ಲಿ ಓಪನ್ ಆಗಿರ್ತವೆ ಅನ್ನೋದು. ಬಟ್ ನಾನೊಂದು ಸ್ವಲ್ಪ ಅದನ್ನೆಲ್ಲ ಡೀಟೇಲ್ಸ್ ತಿಳ್ಕೊಂಡು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇನ್ನೊಂದು, ಈಗ ನೆಕ್ಸ್ಟ್ ನಮಗೆ ನೀವು ಕರ್ನಾಟಕ ಟೆಂಪಲ್ ಅಕಾಮಿಡೇಷನ್ .com ಅಂತ ಹೊಡೆದ್ರೆ, ಅಥವಾ ನೀವು ಕರ್ನಾಟಕ ಪ್ರವಾಸಿ ಸೌಧ ಅಂತ ಹೊಡೆದ್ರೆ ನೀವು ಅಲ್ಲಿ ನಿಮಗೆ ರೂಮ್ ಬುಕ್ಕಿಂಗ್ಗೆ ಡೈರೆಕ್ಟಾಗಿ ಈ ವೆಬ್ಸೈಟಿಗೆ ತೋರಿಸುತ್ತೆ ವೀಕ್ಷಕರೇ. ಈ ವೆಬ್ಸೈಟಿಗೆ ಬಂದಾಗ ನೀವು ಇಲ್ಲಿ ನೋಡಿ ತಿರುಪತಿ ಅಂತಿದೆ, ಇದನ್ನು ನೀವು ಬುಕ್ ನೌ ಅಂತ ಕ್ಲಿಕ್ ಕೊಡಿರಿ. ಇದಕ್ಕೆ ಬುಕ್ ನೌ ಅಂತ ಕ್ಲಿಕ್ ಕೊಡಿದ ತಕ್ಷಣ ನಿಮಗೆ ಅಲ್ಲಿ ಹೇಳುತ್ತೆ, ನಿಮಗೆ ಆನ್ಲೈನ್ ಲಾಗಿನ್ ಆಗಿ ಅಂತ ಹೇಳುತ್ತೆ. ಈ ವೆಬ್ಸೈಟಿಗೆ ಏನಾದ್ರು ಸೈನ್ ಅಪ್ ಆಗಿಲ್ಲ ಅಂದರೆ ಈಸಿ ಸೈನ್ ಅಪ್, ಯೂಸರ್ ಐಡಿ ಅಂತ ಏನಿಲ್ಲ, ನಿಮ್ಮದು ಇಮೇಲು, ಫೋನ್ ನಂಬರು, ನೇಮು ಮತ್ತು OTP ಬರುತ್ತೆ. ಸೈನ್ ಅಪ್ ಆಗಿ ಅಡ್ರೆಸ್ ಅಪ್ಡೇಟ್ ಮಾಡಿ ಆಗಿದ ತಕ್ಷಣ ನಿಮಗೆ ಹೋಮ್ ಸ್ಕ್ರೀನಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಾನು ಆಲ್ರೆಡಿ ಆಗಿದ್ದೀನಿ, ಹಾಗಾಗಿ ನನ್ನ ಅಕೌಂಟ್ ತೋರಿಸ್ತಾ ಇದೆ. ಹೋಮ್ ಸ್ಕ್ರೀನಿಗೆ ನೀವು ಹೋಗಿದ ತಕ್ಷಣ ನಿಮ್ದು ಏನೇ ಡೀಟೇಲ್ಸ್ ಬೇಕು ಅಂದರೆ ಇಲ್ಲಿ ಕಾಲ್ ಮಾಡಿ ತಿಳ್ಕೊಬೋದು. ಇಲ್ಲ ಅಂದರೆ ಇಲ್ಲಿ ಬುಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ನೀವು ಫಸ್ಟ್ ಬುಕ್ ಮಾಡಬೇಕಾದ್ರೆ ಇವೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಓದ್ಕೊಳ್ಳಿ. ಏನೇ ರೂಮ್ ಬುಕ್ ಮಾಡ್ಕೊಂಡಿದ್ರೆ ಎಷ್ಟು ಚಿಲ್ಡ್ರನ್ಸಿಗೆ ಯಾವ ಥರ ಬುಕ್ ಮಾಡ್ಕೋಬೇಕು, ರೂಮ್ಸ್ಗಳು ಹೇಗೆ 2 ಜನಗೆ ಅಥವಾ ಎಷ್ಟು ರೂಮ್ಸ್ಗಳು ಸಿಗಬೇಕು, ಪ್ರತಿಯೊಂದು ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದ್ಕೊಳ್ಳಿ. ಏನೇ ಇನ್ಫಾರ್ಮೇಷನ್ ಬೇಕಾದ್ರೆ ನನಗೂ ಕಮೆಂಟ್ಸ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್ ವೀಕ್ಷಕರೇ. ಬಟ್ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ನಿಮಗೆಲ್ಲ ಅರ್ಥ ಆಗುತ್ತೆ. ಬಟ್ ಈಸಿ ರೂಮ್ ಬುಕ್ಕಿಂಗು ಇದಕ್ಕೆ ಬಂದರೆ ನೀವು ಕರ್ನಾಟಕದಲ್ಲಿ ಯಾರ್ಯಾರು ಹೋಗ್ತಿದ್ರೋ ಪ್ರತಿಯೊಬ್ಬರು ನೀವು ಈ ಕರ್ನಾಟಕ ಪ್ರವಾಸಿ ಸೌಧನ ಚೂಸ್ ಮಾಡ್ಕೊಂಡ್ರೆ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಒಂದೊಂದಕ್ಕೆ ಹೇಳ್ತಾ ಹೋಗ್ತೀನಿ ನೋಡಿ. ನೀವೇನಾದರೂ
ಐಹೊಳೆ ರೂಮ್ ಬ್ಲಾಕ್ನ ಬುಕ್ ಮಾಡ್ತಿದ್ದೀರಾ, ಅದಕ್ಕೆ ನಿಮಗೆ ರೂಮ್ ಚಾರ್ಜ್ ಬಂದ್ಬಿಟ್ಟು 1350 ರೂಪಾಯಿ ವೀಕ್ಷಕರೇ. ನೀವೇನಾದ್ರು ಹಳೆಬೀಡು ನಾರ್ಮಲ್ ರೂಮ್ ಬುಕ್ ಮಾಡ್ತಿದ್ದೀರಾ ನಾನ್ ಎ ಸಿ, ಅದು 900 ರೂಪಾಯಿ ವೀಕ್ಷಕರೇ. ಇನ್ನೊಂದು ಹಳೆಬೀಡು ಕಾರ್ನರ್ ರೂಮ್ ಬುಕ್ ಮಾಡ್ತಿದ್ದೀರಾ, ಅದು 1500 ವೀಕ್ಷಕರೇ. ಇನ್ನೆಲ್ಲ ಎ ಸಿ ಹಂಪಿ ಎಲ್ಲ ಬಂದ್ಬಿಟ್ಟು ಬ್ಲಾಕ್ ಬಂದ್ಬಿಟ್ಟು ನಿಮಗೆ ಎ ಸಿ ರೂಮ್ಸ್ಗಳು ಅವೆಲ್ಲ ನಿಮಗೆ 2500 ರೂಮ್ಸ್ಗಳು ವೀಕ್ಷಕರೇ. ಅದು ನೋಡಿಕೊಂಡು ನಿಮ್ಮ ರೇಂಜಿಗೆ ಕಾರ್ ಪಾರ್ಕಿಂಗ್ ಆಗಲಿ ಅದ್ರ ಬಗ್ಗೆ ನಿಲ್ಸೋಕೆ ಎಲ್ಲ ಅಷ್ಟು ಚೆನ್ನಾಗಿದೆ. ದೇವಸ್ಥಾನದಿಂದ ವೀಕ್ಷಕರೇ ಬರೀ 2 ಕಿಲೋಮೀಟ್ರು ನೀವು ಇಲ್ಲಿಗೆ ಹೋಗೋದು ತುಂಬಾನೇ ಒಳ್ಳೆಯದು. 2 ಕಿಲೋಮೀಟರ್ ದೂರದಲ್ಲಿ ಇರೋದ್ರಿಂದ ನೀವು ಮಾರ್ನಿಂಗ್ ಅಷ್ಟೊತ್ತಿಗೆ ರೆಡಿಯಾಗಿ ವಾಕ್ ಮಾಡ್ಕೊಂಡು ಬಂದು ಟೆಂಪಲ್ ಹತ್ರನ ಫ್ರೀ ದರ್ಶನಕ್ಕೆ ಹೋಗ್ಬೋದು, ಅಥವಾ 300 ರೂಪೀಸ್ ತೊಗೊಂಡಿದೆ 300 ರೂಪೀಸ್ಗೂ ಹೋಗ್ಬೋದು ವೀಕ್ಷಕರೇ. ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಇಲ್ಲೇ ಕೊಡ್ತಾ ಇದ್ದೀನಿ. ಇಲ್ಲೆಲ್ಲ ಪ್ರತಿಯೊಂದು ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದ್ಕೊಳ್ಳಿ. ಅದಾದಮೇಲೆ ಅಡ್ರೆಸ್ ಗೂಗಲ್ ಮ್ಯಾಪ್ ಕೂಡ ಇದೆ, ನಿಮಗೆ ಅಲ್ಲಿ ಅಡ್ರೆಸ್ ಎಲ್ಲಿ ಬರುತ್ತೆ, ಅವ್ರದ್ದು ಫೋನ್ ನಂಬರ್ ಆಗಲಿ ಅವ್ರದ್ದು ಇಮೇಲ್ ಅಡ್ರೆಸ್ ಪ್ರತಿಯೊಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ಇಲ್ಲೇ ಸಿಗೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದಕ್ಕೆ ನೀವು ಮಿಸ್ ಮಾಡಲೇಬೇಡಿ, ಇದಕ್ಕೆ ಬುಕ್ ಮಾಡ್ಕೊಂಡು ಹೋಗಿ ನಿಮಗೆ ಟಿಕೆಟ್ಗಳು ಸಿಗ್ತವೆ ವೀಕ್ಷಕರೇ. ಲೆಚ್ಚೆ ನಾನು ಐಹೊಳೆ ಬ್ಲಾಕ್ ಬುಕ್ ಮಾಡ್ತೀನಿ. ಐಹೊಳೆ ಬ್ಲಾಕಲ್ಲಿ ನನಗೆ ಯಾವತ್ತಿಂದ 25th ಒಂದು ಅವೈಲೇಬಲ್ ಇದೆ. ಮತ್ತು ನಾನು ಬೇರೆ ಡೇಟ್ನ ನೋಡ್ಕೊಂಡು ಹೋಗಿ ಅದೇ ಥರ. ಲೆಚ್ಚೆ ಇಲ್ಲಿಗೆ ಹೋದೆ ನಾನು ಒಂದ್ಸರಿ ಬುಕ್ ಮಾಡ್ಕೊಂಡು ನಾನು ಜೂನ್ ಹೋಗಲ್ಲ ಜುಲೈ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ. ಜುಲೈ ನೋಡಿ ಇಷ್ಟೆಲ್ಲ ಡೇಟ್ಸ್ ಅವೈಲೇಬಲ್ ಇದೆ. 9th ಪಿಕ್ ಮಾಡ್ಕೊಂಡೆ ನಾನು. 9th ಆದಮೇಲೆ ಇಲ್ಲಿ ಚೆಕ್ಔಟ್ ತೋರಿಸುತ್ತೆ. 10th ಚೆಕ್ಔಟು. ಅದಾದಮೇಲೆ ನಿಮಗೆ 9 AM ಇಲ್ಲಿ ನೋಡಿ 9 AM ಚೆಕ್ಔಟು. ಎವ್ರಿ ಟೈಮ್ ನಿಮಗೆ ಚೆಕ್ ಇನ್ ಟೈಮ್ ಬಂದ್ಬಿಟ್ಟು 9 AM 9 ಗಂಟೆ ಒಳಗೆ ನೀವು ಚೆಕ್ ಇನ್ ಆಗಬೇಕು. ಮತ್ತು ನಾಳೆ ಮಾರ್ನಿಂಗು 9 AM ಹೊತ್ತಿಗೆ ನೀವು ಚೆಕ್ಔಟ್ ಆಗಬೇಕು. ಒಂದೊಂದು ರೂಮಿಗೆ 2 ಬೆಡ್ರೂಮ್ಸ್ ಇರುತ್ತೆ. ಚಿಲ್ಡ್ರನ್ಸ್ ಇದಾರಾ ಇಲ್ಲ ಸರ್ಚ್ ಮಾಡಿ. ಹಿಂಗೆ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ಡೀಟೇಲ್ಸ್ ತೋರಿಸುತ್ತೆ ನೋಡಿ. ಇಲ್ಲಿ ಡೀಟೇಲ್ಸ್ ತೋರಿಸಿದೆ. ಇಲ್ಲಿ ಈ ರೂಮ್ ಬಂದ್ಬಿಟ್ಟು 1150 ಒಂದು ರೂಮಿಗೆ ಇಬ್ಬರು ಇರ್ಬೋದು. 9 ಇದಕ್ಕೆ ಅಷ್ಟು ನಿಮ್ಗೆ 1500 ಬರುತ್ತೆ ಆಲ್ಮೋಸ್ಟ್ ಎಲ್ಲ GST ಎಲ್ಲ ಹಾಕಿ. ಇಲ್ಲಿ ನಿಮಗೆ ಪರ್ ಪರ್ಸನ್ದು ಎಷ್ಟು ಜನ 2 ಜನ ಇದ್ದಾರೆ ಒಂದು ರೂಮ್ಗಳಿಗೆ. 3 ಜನ ಕ್ಲಿಕ್ ಮಾಡಿ 2 ರೂಮ್ ಕೊಡ್ತಾರೆ ಅವರು. ಹಾಗಾಗಿ ನೋಡ್ಕೊಂಡು ಇದು ಮಾಡಿ. ಕಿಡ್ಸ್ ಇದ್ರೆ ಸೇಮ್ ರೂಮಲ್ಲಿ ಆಕ್ಯುಪೈ ಮಾಡ್ಕೊಬೋದು. ಅದಾದಮೇಲೆ ಕಿಡ್ಸಿಗೆ ಇದಾದ್ಮೇಲೆ ಪ್ರತಿಯೊಬ್ಬರು ಎಷ್ಟು ಜನ ಹೋಗ್ತಿದ್ದಾರೆ ಅವ್ರ ಜನ ಎಲ್ಲ ID ಕಾರ್ಡು, ವ್ಯಾಲಿಡ್ ID ಕಾರ್ಡು GPNG ಅಥವಾ PNGಲಿ PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನೀವೆಲ್ಲ OTP ಕೊಟ್ಟ ತಕ್ಷಣ ನಿಮಗೆ ಡೈರೆಕ್ಟಾಗಿ ಪೇಮೆಂಟಿಗೆ ಹೋಗುತ್ತೆ. ಅಲ್ಲಿ ಪೇಮೆಂಟಲ್ಲಿ ನಿಮಗೆ ಆನ್ಲೈನ್ ಅಥವಾ UPI 2 ಇರುತ್ತೆ. ಈಸಿಲಿ ನೀವು ಪೇಮೆಂಟ್ ಮಾಡಿಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಇಮೇಲ್ ಬರುತ್ತೆ. ಅಥವಾ ನೀವು ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ಹೋಗ್ಬೋದು ವೀಕ್ಷಕರೇ. ಮರಿಬೇಡಿ, ಏನಾದ್ರು ಒಂದು ಡಾಕ್ಯುಮೆಂಟು ನೀವು ಏನೇನು ID ಪ್ರೂಫ್ ಮಾಡಿದ್ರೆ ಮೇನ್ ಪರ್ಸನ್ ಯಾರು ಬುಕ್ ಮಾಡಿದ್ರ ಅವ್ರು ಹೋಗಿ ಬಿಕಾಸ್ ಅವ್ರ ID ಕಾರ್ಡು ನಿಮಗೆ ಅಲ್ಲಿ ರೂಮ್ ವೆರಿಫಿಕೇಶನ್ ಕೊಡ್ಬೇಕಾದ್ರೆ ಅವ್ರದ್ದು ID ಕಾರ್ಡ್. ಈಗ ನೀವೇ ಯಾರಿಂದೋ ಬುಕ್ ಮಾಡ್ಕೊಂಡು ಯಾರೋ ಹೋಗ್ತಾ ಇರೋದಾದ್ರೆ ID ಕಾರ್ಡ್ ವೆರಿಫಿಕೇಶನ್ ಬುಕ್ಕಿಂಗ್ ನೇಮ್ ಚೇಂಜ್ ಇದ್ರೆ ಅಲ್ಲಿ ಕೊಡಲ್ಲ. ಮೇಕ್ ಶೋರ್ ದಟ್ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನು ಪ್ರತಿಯೊಂದು ಓದ್ಕೊಂಡು ಅದು ಎಲ್ಲಿ ಪ್ರತಿಯೊಂದು ಡೀಟೇಲ್ಸು ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹೋಗಿ. ಅವಾಗ ನೀವು ಈಸಿಲಿ ರೂಮ್ಸ್ ತೊಗೊಂಡು ಸ್ಟೇ ಆಗಿ ತಿರುಪತಿ ತಿಮ್ಮಪ್ಪನ ಕ್ಲೀನಾಗಿ ಆಶೀರ್ವಾದ ಮಾಡಿಕೊಂಡು ಅಲ್ಲೆಲ್ಲ ಪ್ಲೇಸ್ಗಳ್ನು ನೋಡಿಕೊಂಡು ಸ್ವಲ್ಪ ಬರ್ಬೋದು ರೂಮ್ಗಳಿಗೆಲ್ಲ ಹೋದರೆ ವೀಕ್ಷಕರೇ. ಹರಿಬರಿ ನಾವೆಲ್ಲ ರೂಮ್ಗಳು ತೊಗೊಂಡಿಲ್ಲ, ಪ್ಯಾಕೇಜ್ ಎಲ್ಲ ತೊಗೊಂಡ್ವಿ ಅಂದರೆ ಹರಿಬರಿ ಹೋಗೋದು ನೋಡ್ಕೊಳೋದು ಮತ್ತೆ ವಾಪಸ್ಸು ಬರಬೇಕಾಗತ್ತೆ. ಆರಾಮಾಗಿ ರೂಮ್ ಬುಕ್ ಮಾಡ್ಕೊಂಡು ನೀವಾಗಿ ಓನ್ ವೆಹಿಕಲ್ ಅಥವಾ ಪ್ರೈವೇಟ್ ವೆಹಿಕಲ್ಗಳೆಲ್ಲ ಹೋದರೆ ಆರಾಮಾಗಿ ಸ್ಟೇ ಆಗಿ ಎಲ್ಲದು ಪ್ರತಿಯೊಂದನ್ನು ನೋಡಿಕೊಂಡು ದೇವಸ್ಥಾನ ದರ್ಶನ ಮಾಡಿಕೊಂಡು ಕ್ಲೀನಾಗಿ ರೂಮಿಂದ ಚೆಕ್ಔಟ್ ಆಗಿ ವಾಪಸ್ ಬರ್ಬೋದು ವೀಕ್ಷಕರೇ. ಇದು ತುಂಬಾ ಪ್ರೊಸೆಸ್ ಈಸಿ ಇದೆ. ಇದರಲ್ಲಿ ಬುಕ್ ಮಾಡ್ಕೊಂಡು ಹೋಗಿ ವೀಕ್ಷಕರೇ. ರೂಮ್ ಕಾಸ್ಟ್ ಇವೊಂದು ಜಾಸ್ತಿ ಆಗ್ಬೋದು, ಬಟ್ ನೀವು ಹೋಗಿ ಕ್ಲೀನಾಗಿ ದರ್ಶನ ಮಾಡಿಕೊಂಡು ರೂಮ್ ಕ್ವಾಲಿಟಿನೂ ಅಷ್ಟೇ ಕೂಡ. ನಿಮ್ಗೆ ಏನೇ ರೂಮ್ದು ಇದು ಬೇಕು ಅಂದ್ರೆ ನೋಡಿ ಇಲ್ಲೆಲ್ಲ ಕೆಳಗಡೆನೆ ಯಾವ ಥರ ರೂಮ್ಗಳಿದ್ದಾವೆ, ಐಹೊಳೆ ಬ್ಲಾಕ್ ಯಾವ ಥರ ಇದೆ, ಹಳೆಬೀಡು ಯಾವ ಥರ ಇದೆ, ಹಂಪಿ ಯಾವ ಥರ ಇದೆ ಅಂತ ಪ್ರತಿಯೊಂದು ತೋರಿಸುತ್ತೆ ನಿಮಗೆ. ಹಳೆಬೀಡು ಬಂದ್ಬಿಟ್ಟು 900 ರೂಪೀಸು. ಅದು ತುಂಬಾ 900 ರೂಪೀಸ್ ಆದ್ರಿಂದ ತುಂಬ ಜನ ಅದನ್ನೇ ಬುಕ್ ಮಾಡ್ತಾರೆ. ಆ ರೂಮ್ಗಳು ಸಿಗೋದು ಕಷ್ಟ. ನಿಮಗೆ ಐಹೊಳೆ ರೂಮ್ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಈಸಿಲಿ ನಿಮಗೆ ಐಹೊಳೆ ರೂಮ್ ಆಗಲಿ AC ರೂಮ್ ಬೇಕು ಅಂದರೆ ಹಂಪಿ ರೂಮ್ಗಳು ಸಿಗ್ತವೆ ಇಲ್ಲಿ ಹೋಗೋದಿದ್ರೆ. ಇದು ಬೆಸ್ಟ್. ಯಾರೇ ನೀವು ತಿರುಪತಿಗೆ ಹೋಗಿ ಅಲ್ಲಿ ಸ್ಟೇ ಆಗಿ ನೋಡ್ಕೊಂಡು ಬರ್ತೀನಿ ಅನ್ನೋದಕ್ಕೆ ಇದು ಬೆಸ್ಟ್ ರೂಮು. ಹಾಗಾಗಿ ಪ್ರತಿಯೊಬ್ಬರಿಗೂ ಇದರಿಂದ ಇನ್ಫಾರ್ಮೇಷನ್ ತಿಳ್ಕೊಟ್ಟೆ. ನಮ್ಮ ಕರ್ನಾಟಕದಿಂದ ಯಾರ್ಯಾರು ಪ್ರಯಾಣ ಬೆಳೆಸ್ತಿರ್ತೀರೋ ಅವರೆಲ್ಲ ಹೋಗಿ ಸುಖಕರವಾಗಿ ಅಲ್ಲಿ ಪ್ರಯಾಣ ಬೆಳೆಸಿ ಅಲ್ಲೋಗಿ ಸ್ಟೇ ಆಗಿ ದೇವನ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಕ್ಲೀನಾಗಿ ಬರಲಿ ಅನ್ನೋ ಒಂದು ಇಂಟೆನ್ಷನಿಂದ ಇದೆಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೇನೆ. ಇನ್ ಫ್ಯೂಚರು ಕ್ಲೀನಾಗಿ ಎಲ್ಲ ಸಿಂಪಲಾಗಿ ಹೇಗೆ ಬುಕ್ ಮಾಡೋದು, TTDಲಿ ದರ್ಶನದ್ದು VIP ಪ್ರತಿಯೊಂದು ಡೀಟೇಲ್ಸು ಇನ್ನೊಂದು ವೀಡಿಯೋದಲ್ಲಿ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ ವೀಕ್ಷಕರೇ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.